ಮೈ ಈ ಭಾರತಿಗೆ ಮುತ್ತಣ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ನೆನ್ನೆ ನೀವೇ ನೋಡಿದ್ರಲ್ಲ, ಅಣ್ಣ ಮನೆಗೆ ಬರೋ ಟೈಮ್ಗೆ ಕರೆಕ್ಟಾಗಿ ಮನೇಲಿ ಇರ್ತಾಳೆ. ಆಚೆ ಹೋಗೋ ಮುಂಚೆ ಒಂದ್ಸಲ ಬರ್ತಾಳೆ. ಇನ್ನು ಅಣ್ಣ ಮನೇಲಿಲ್ಲ ಅಂತ ಗೊತ್ತಾದ್ರೆ ಮನೆ ಕಡೆ ತಲೆನೇ ಹಾಕಲ್ಲ. ಅಲ್ಲ, ಫ್ರಿಜ್ಜಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೇಳೋದಕ್ಕೆ ಪಕ್ಕದ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ? ಅದ ಫ್ರಿಡ್ಜ್ ಡ್ಯಾಮೇಜ್, ಅದಕ್ಕೆ. ಅಂದ್ರ ನೀವ್ ಹೇಳೋದೇನು, ನಾವು ಬೇರೆ ಎಲ್ಲೋ ಹುಡುಗಿ ಹುಡ್ಕೋಬದ್ಲು ಮುತ್ತಣ್ಣನ್ಗೆ ಭಾರತಿನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತಾನೆ? ನಿಜವಾಗ್ಲೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಹಿಡ್ಸಿದ್ದಾರೆ. ಆತರ ಮದ್ವೆ ಎಲ್ಲ ನಡೆಯಲ್ಲ. ಯಾಕೆ? ಬೆಂಕಿ ಕೆಂಡ ಚೆನ್ನಾಗಿರುತ್ತೆ ಅಂತ ಮೂತಿ ಮೇಲೆ ಇಟ್ಕೊಳಕ್ ಆಗುತ್ತ ಅದ್ಗೆ? ಭಾರತಿ ಪಾಪ ಎಷ್ಟು ಒಳ್ಳೆ ಹುಡುಗಿ. ನಾನು ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಯಾರಿಗೂ ನಮ್ ಕಂಡ್ರೆ ಆಗದೇ ಇಲ್ಲ. ಅದ್ಗೆ ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಭಾರತಿ ನಮ್ಮ ಮನೆ ಸೊಸೆ ಆಗಕ್ಕಾಗತ್ತ? ನೀವ್ ಹೇಳಿ. ನಾವು ಮಾತಾಡ್ ನೋಡೋಣವಾ? ಯಾರು ನಾವ? ಅವ್ರ ಮನೆ ಗೇಟ್ ಹತ್ರ ಹೋದ್ರೆ ನಾಯಿಗಳನ್ನ ಬಿಟ್ಟು ಓಡಿಸ್ಬಿಡ್ತಾರೆ. ಅಲ್ಲ, ಭಾರತಿ ಹತ್ರ ಮಾತಾಡೋಣವಾ ಅಂತ ಕೇಳ್ದೆ. ಅದ್ಕೆ ಎಲ್ರು ನಿಮ್ಮಾಗೆ ಇರಲ್ಲ. ಈಗ ನೀವ್ ನೋಡಿ, ಹರಿಯಣ್ಣಂಗೋಸ್ಕರ ನಿಮ್ ಮನೆಯವ್ರನ್ನ ಎದ್ದು ಹಾಕೊಂಡು ಇಲ್ಲಿಗೆ ಬಂದಿದ್ದೀರಾ. ಭಾರತಿಗ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವ್ರ ಅಮ್ಮ ಒಂದ್ ಬಿಟ್ರೆ ಓಡೋಗ್ ಮೂಲೆಯಲ್ಲಿ ಬಿದ್ದಿರ್ತಾಳೆ. ಅವಳಿಗೆ ಎದುರು ಮಾತಾಡಕ್ಕೆಲ್ಲ ಬರಲ್ಲ. ಇಲ್ಲ ಮೈ, ಅಣ್ಣಂಗೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಏನು ಮುತ್ತಣ್ಣನ ಮೇಲೆ ಇಷ್ಟೊಂದು ಕನಿಕರ ಬಂದ್ಬಿಟ್ಟಿದೆ? ಯಾಕೆ, ನಿಂಗಿಲ್ವಾ? ಇದೆ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು. ಪಾಪ ಅವರು ಎಷ್ಟ್ ದಿನ ಅಂತ ಲೈಫಲ್ಲಿ ಸಿಂಗಲ್ ಆಗಿರ್ತಾರೆ. ಮುಂದೆ ಅವ್ರಿಗೂ ಅಂತಾನು ಒಂದ್ ಒಳ್ಳೆ ಲೈಫ್ ಇದೆ. ಅದ್ರ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿದ್ದು. ನೀವ್ ಏನೇ ಮಾಡಿದ್ರು ನನ್ ಸಪೋರ್ಟ್ ಇದೆ. ಅದಕ್ಕೆ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಏನ್ ಬೇಕಿತ್ತು? ಮನೆ ಪಾಯ ಹಾಕಕ್ಕೆ ಒಂದ್ 10 ಜನ ಬೇಕಾಗಿತ್ತು. ಮತ್ತೇನ್ ಸರ್, ಬಟ್ಟೆ ಅಂಗಡಿಗೆ ಯಾಕೆ ಬರ್ತಾರೆ? ಬಟ್ಟೆ ತಗೊಳಕ್ ತಾನೇ ಬರ್ತಾರೆ. ಅಲ್ಲಿ ಹೋಗಿ ತೋರಿಸ್ತಾರೆ. ಥ್ಯಾಂಕ್ ಯು. ಹೇಳಿ ಸರ್, ಯಾವ ಬಟ್ಟೆ ಬೇಕಿತ್ತು? ಚೆನ್ನಾಗಿರೋ ನೈಟೀಸ್ ಇದೆಯಾ? ಇದೆ ಸರ್. ಕೊಡಿ. ಸೈಜು ಸರ್? ನನ್ನ ಸೈಜೇ ಕೊಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಆ ಸೈಜ್ ಇಲ್ವಾ? ನೈಟಿ ಯಾರಿಗೆ? ನಮ್ಮ ವೈಫ್ಗೆ. ಮತ್ತೆ ನಿಮ್ ಸೈಜ್ ಅಂತಿದ್ದೀರಾ? ಹೆಂಗಪ್ಪ ಸೈಜ್ ಮೆಷರ್ ಮಾಡ್ಕೊಂಡ್ಬರ್ಲಿ ಈಗ? ಫಸ್ಟ್ ನೀವು ಒಂದೆರಡು ತೋರಿಸಿ, ಆಮೇಲೆ ನನ್ನ ಸೈಜ್ ಹೇಳ್ತೀನಿ. ಸರಿ ಸರ್. ನೋಡಿ ಸರ್. ಇದೆಲ್ಲ ಸೆಟ್ ಆಗಲ್ಲ. ಟಿವಿಲಿ ಆಡ್ ಬರುತ್ತಲ್ಲ, ಆ ಥರ ತೋರಿಸಿ. ಅದಕ್ಕೆಲ್ಲ ರೇಟ್ ಜಾಸ್ತಿ ಇರುತ್ತೆ ಸರ್. ಜಾಸ್ತಿನಾ? ಅಂದ್ರೆ ಎಷ್ಟು? ಒಂದು 800 900. ಅಷ್ಟೇನಾ? ನೀವು ಜಾಸ್ತಿ ಅದಿದ್ ನೋಡಿ 1 ಲಕ್ಷನೋ 2 ಲಕ್ಷನೋ ಅಂತ ಅನ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ತೋರಿಸಿ ತೋರಿಸಿ ಅದನ್ನೇ. ನಿಮ್ ವೈಫು ತುಂಬಾ ಲಕ್ಕಿ ಬಿಡಿ. ನಿಮ್ಮ ಹಸ್ಬೆಂಡ್ ತುಂಬಾ ಲಕ್ಕಿ ಮೇಡಮ್. ಸರ್, ನಂಗಿನ್ನೂ ಮದ್ವೆನೇ ಆಗಿಲ್ಲ. ಓ ಮೈ ಗಾಡ್, ನಿಜವಾಗ್ಲು? ಇಷ್ಟು ಅಂದವಾಗಿರೋ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ವಾ? ನೀವು ಸ್ವಲ್ಪ ಹಿಂದಕ್ಕೆ ಹೋಗಿ. ಯಾಕೆ? ಹೇಳ್ತೀನಿ, ನೀವು ಹೋಗಿ. ಲೆಫ್ಟಿಗೆ ಟರ್ನ್ ಆಗಿ. ಈಗ ರೈಟ್ಗೆ. ಇನ್ನೊಂದು ಸ್ವಲ್ಪ. ನಮಸ್ತೆ ಸರ್. ನಮಸ್ತೆ. ಉದ್ದನೂ ಇಲ್ಲ, ಕುಳ್ಳನೂ ಇಲ್ಲ, ಕರೆಕ್ಟ್ ಆಗಿದೆ. ಓ, ನನ್ ಸೈಜ್ ನೈಟಿ ಕೇಳ್ತಿದ್ದೀರಾ? ಹಾ, ಹೌದೌದು. ಹಾಗಿದ್ರೆ ಮೀಡಿಯಂ ಸೈಜ್ ಸರ್. ಹಾ, ಅದೇ 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 ಅದನ್ನೇ ನಾನು ಹೇಳಿದ್ದು. ಅದನ್ನೇ ಕೊಡಿ. ನೀವು ಸ್ಮೈಲ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸ್ತೀರ. ಮದ್ವೆ ಆದ್ರೂ ಇವನ್ ಬದಲಾಗಲ್ಲ. ನೋಡಿ ಸರ್, ಇದೆಲ್ಲ ಬ್ರ್ಯಾಂಡೆಡ್. ನಿಮಗೆ ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರು ನೋಡೋಕೆ ಯಾವ ಕಲರ್ ಇದ್ದಾರೆ? ನಮ್ಮ ವೈಫು ಹೆಚ್ಚು ಕಮ್ಮಿ ನಿಮ್ ಕಲರ್ ಇರೋದು. ಓ, ಹಾಗಿದ್ರೆ ಇದು ಚೆನ್ನಾಗಿರ್ಬೋದು ನೋಡಿ. ಇಫ್ ಯು ಡೋಂಟ್ ಮೈಂಡ್, ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಒಂದ್ಸಲ ತೋರಿಸ್ತೀರಾ? ಶೋರ್ ಸರ್. ನೋಡಿ,
ನೈಸ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಹಾಗಿದ್ರೆ ಈ ನೈಟಿನೇ ಓಕೆ ಅಲ್ವಾ ಸರ್? ಓಕೆ 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 ಓಕೆ, ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ. ಬನ್ನಿ ಸರ್, ಏನ್ ಬೇಕಾಗಿತ್ತು? ಕಂಟೆ, ನೀನೇನ್ ಇಲ್ಲಿ? ವಾಟ್ ಅ ಸರ್ಪ್ರೈಸ್. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮೆಡಿಕಲ್ ಸೀಟ್ ಅಪ್ಲೈ ಮಾಡಕ್ ಬಂದಿದ್ದೆ. ಏನು ಕಾಮಿಡಿನಾ? ಅದ್ ಸರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಟವಲ್ ತಗೋಬೇಕಿತ್ತು, ಅದಕ್ಕೆ ಬಂದೆ. ಟವಲ್ ಗಿರಾಕಿ, ಟವಲ್ ಅಂತ ತೋರಿಸಿ. ನೋಡಿ ಸರ್, ಇದು 75, ಇದು 85, ಇದು 95, ಇದು 100. ಇದೆ ಇದೇ ಇರ್ಲಿ, 250 ಆದ್ರೂ ಪರವಾಗಿಲ್ಲ. ಇದು ಜಸ್ಟ್ 75 ರುಪೀಸ್ ಸರ್. ಅದನ್ನೇ ಕೊಡಿ ಸಾಕು. ಟವಲ್ ದುಡ್ಡು ನಾನ್ ಕೊಡ್ತಾ ಇರೋದು, ನೆನಪಿರ್ಲಿ. ರಿಸೆಪ್ಷನ್ಗೆ 10,000 ಖರ್ಚು ಮಾಡಿದ್ದೀನಿ, ತಲೆಯಲ್ಲಿರ್ಲಿ. ಓಹ್, ಆಗ್ಲೇ ಲೆಕ್ಕ ಎಲ್ಲ ಬರ್ದಿಟ್ಟಿದ್ಯಾ ಅಂತ ಅನ್ಸುತ್ತೆ. ನೀನ್ ಟವಲ್ ಲೆಕ್ಕ ಕೇಳುವಾಗ ಹೇಳಕ್ ಬೇಕಾಗುತ್ತಲ್ಲ. ನಿಮ್ಗೆಲ್ಲ ಇದೆ ಕಣ, ಮಾಡಿಸ್ತೀನಿ, ನೋಡ್ತಾ ಇರು. ನೀನ್ ದಬಾಕದ್ನ ನಾನು ನೋಡಿದೀನಿ ಬಿಡು. ಸರ್, ಇದು 975 ರುಪೀಸ್ ಆಗಿದೆ. ಕೌಂಟ್ರಲ್ಲಿ ಬಿಲ್ ಪೇ ಮಾಡಿಬಿಡಿ. ಯಾಕಪ್ಪ ದೂರದ ರಿಲೇಟಿವ್ ಪೇ ಆಗ್ತಿಲ್ವಾ? ಬ್ರದರ್, ಕಂಟಿ ಬ್ರದರ್. ಅರ್ಥ ಆಯ್ತು. ಬರೀ ನೆಟ್ವರ್ಕ್ ಇದ್ರೆ ಸಾಕಾಗಲ್ಲ, ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು. ಬನ್ನಿ ಕಂಟಿ ಬ್ರದರ್, ಬನ್ನಿ ಹೋಗೋಣ, ಬನ್ನಿ. ನಮ್ಮ ಅಮ್ಮನಿಗೆ ನನ್ ಕಂಡ್ರೆ ಸಖತ್ ಪ್ರೀತಿ. ಸ್ವಲ್ಪ ಸ್ಟ್ರಿಕ್ಟು, ಆದ್ರೆ ಮನ್ಸು ತುಂಬಾ ಸಾಫ್ಟ್. ಹೌದು, ಉತ್ತದಲ್ಲಿರೋ ಅವತಾರ. ಏಯ್, ನಿನ್ಗೇನು ಗೊತ್ತು ನಮ್ಮ ಅಮ್ಮನ್ ಬಗ್ಗೆ? ಅವಳು ನಿಮ್ಮನ್ ಕಂಡ್ರೇನೆ ಜಗಳ ಮಾಡೋದು. ಬೀದಿಲಿರೋರು ಎಲ್ರು ಅವಳಿಗೆ ಫ್ರೆಂಡ್ಸ್, ಗೊತ್ತಾ? ಏ, ಹೆಂಗಾಯ್ತು ಮೈಗೆ? ಏನ್ ಮಾತಾಡ್ತಿದ್ದೀರಾ? ನಿಮ್ಗಳ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ ಚಪ್ಪಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ಹೊಡ್ಕೊ ಮತ್ತೆ. ಹಾಕೊಂಡ್ ಬಂದಿಲ್ಲ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ನಾನು ಹಾಕೊಂಬತ್ತೀನಿ, ಕೊಡ್ಲಾ? ನನ್ಗೆ ಯಾಕೆ ಕೊಡ್ತೀಯಾ? ನೀನೆ ತಗೊಂಡ್ ಹೊಡ್ಕೋ. ಈ ತಾಟ್ಗಿತ್ತಿದ್ ಇದಾಯ್ತು ಕಣ್ರಿ, ಯಾವಾಗ್ಲೂ ಕಾಲ್ ಕದ್ರಕೊಂಡ್ ಜಗಳಕ ಬರ್ತಾಳೆ. ನನ್ನೇ ತಾಟ್ಗೆ ಅಂತೀನಿ. ಇಷ್ಟು ದೊಡ್ಡ ಬಾಯಿಗಳಿಗೆ ತಾಟಿಗೆ ತಿನ್ನೋದಿಲ್ಲ, ಸೀತ ಮತ್ತೆ ಅನ್ನಕ್ಕಾಗತ್ತಾ? ಕಟ್ಕೊಂಡ್ ಗಂಡನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ, ನನ್ ಮುಂದೆ ಬಂದ್ ನಿಗ್ರಾಡ್ತಿದ್ಯಾ? ನೀನೇನ್ ಕಮ್ಮಿನ? ಗಂಡನ ದುಬೈ ಕಳಿಸಿ ನನ್ ಮೇಲೆ ಹಾರಾಡ್ತೀಯಾ? ಹೀಗೆ ಮಾತಾಡ್ತಿದ್ರೆ ಜುಟ್ ಕತ್ತರಿಸ್ಬಿಡ್ತೀನಿ. ನನ್ ಜೊತೆ ಮುಟ್ಟು ನೋಡ್ತೀನಿ, ಅಲ್ಲೆಲ್ಲ ಹೇಗೆ ಉದುರ್ತಿ ಅಂತ ತೋರಿಸ್ತೀನಿ. ನಿಮ್ಮ ಮಮ್ಮಿಗೆ ಈ ಏರಿಯಾದಲ್ಲಿ ಇಷ್ಟೊಂದು ರೆಸ್ಪೆಕ್ಟ್ ಇದೆ ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ, ಬೇಗ ಹೋಗಿ ನಿಮ್ಮ ಅಮ್ಮನ್ ಕಾಪಾಡು, ಇಲ್ಲ ಎಲ್ಲ ಸೇರ್ಸ್ಕೊಂಡು ನಿಮ್ಮ ಅಮ್ಮಂಗೆ ಫೋಟೋ ಫ್ರೇಮ್ ಹಾಕ್ಸ್ಬಿಡ್ತಾರೆ. ಅಯ್ಯಯ್ಯೋ, ನಾನ್ ನಿಮ್ ಜೊತೆ ಇರೋದು ನಮ್ಮ ಅಮ್ಮನ್ಗೆ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ನನ್ ಮನೆಗ್ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಅದ್ಗೆ ನಾವು ಇಲ್ಲಿಂದ ಹೊರಡೋಣ, ಅದೇ ಸೇಫು. ನಮ್ಮೈ, ಈ ಭಾರತೀಯವ್ರಮ್ಮ ಇಷ್ಟೊಂದ್ ಜಗಳ ಆಡ್ತಾರ? ನೀವೇ ನಿಮ್ ಕಣ್ಣಾರ ನೋಡ್ತಿದ್ದೀರಲ್ಲ. ಇಂಥ ಬಾಯ್ ಬಡ್ಕಿ ನಮ್ ಮುತ್ತಣ್ಣಂಗ್ ಅತ್ತೆ ಆಗ್ಬಿಟ್ರೆ ನಮ್ ಮನೆ ಕತೆ ಅಷ್ಟೇ. ಬನ್ನಿ ಹೋಗೋಣ. ನಿಮ್ಗೆ ಇವತ್ತು ಏನೋ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹಾ, ಒಂದಲ್ಲ 2. ಏನದು? ನೀವೇ ಗೆಸ್ ಮಾಡಿ. ಏನಿರ್ಬೋದು? ಹಾ, ಗೊತ್ತಾಯ್ತು. ಸೂಪರ್ ಸೂಪರ್ ಮೇಡಮ್, ನೀವು ಅದಕ್ಕೆ ನಿಮ್ನ ಬ್ರಿಲಿಯಂಟ್ ಅಂತ ಕರೆಯೋದು. ಸುಮ್ನೆ ನಿಮ್ ಕಾಲೇಜ್ ಅವ್ರು ಗೋಲ್ಡ್ ಮೆಡಲ್ ಕೊಡ್ತಾರಾ? ನಂಗೆ ನೀವು ಹೊಸ ರೂಮ್ ಹುಡುಕಿದ್ದೀರಾ, ನಾಳೆಯಿಂದ ನಾನು ಅಲ್ಲೇ ಇರ್ಬೋದು, ಅದೇ ಅಲ್ವಾ ಸರ್ಪ್ರೈಸು? ಥ್ಯಾಂಕ್ ಯು. ಕರೆಕ್ಟ್ ಅಲ್ವಾ? ಅಲ್ಲ. ಅಯ್ಯೋ, ಅದಲ್ವಾ ಮತ್ತೇನು? ನೀವೇ ಯೋಚನೆ ಮಾಡಿ. ಆಯ್ತು ಬಿಡಿ, ಜಾಸ್ತಿ ಯೋಚನೆ ಮಾಡ್ಬಿಡಿ, ನಾನೇ ಹೇಳ್ತೀನಿ. ನಾಳೆ ಒಂದ್ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ನಿಮ್ಗೆ ಇಂಟರ್ವ್ಯೂ ಇದೆ. ಹೌದಾ? ನಿಮ್ಗೇನಾದ್ರು ಆ ದೊಡ್ಡ ಕಂಪ್ನಿಲಿ ಕೆಲಸ ಸಿಕ್ತು ಅಂತ ಹೇಳಿದ್ರೆ
ನೀವು ಬೆಂಗಳೂರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ. ನಿಮ್ ಲೈಫೇ ಚೇಂಜ್ ಆಗುತ್ತೆ. ಹೆಂಗೆ ನಾವು ನಿಮ್ ಒಳ್ಳೇದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅಯ್ಯೋ, ಯಾಕೇನಾಯ್ತು? ನೀವ್ ಹೇಳಿದ ಕಂಪ್ನಿಲಿ ಕೆಲಸ ಸಿಗೋದು ನನ್ನ ಹಣೆ ಬರದಲ್ಲಿ ಇಲ್ಲ ಅನ್ಸತ್ ಬಿಡಿ. ಆ, ಯಾಕೆ? ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ವಲ್ಲ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣ ಎಲ್ಲ ಆಲ್ರೆಡಿ ಮಾತಾಡಿ ಇಟ್ಟಿದ್ದಾನೆ. ನೀವು ಹೋಗಿ ಇಂಟರ್ವ್ಯೂ ಕೊಡಿ ಸಾಕು. ನಿಜನಾ? ನಾನು ಯಾಕೆ ನಿಮ್ಮ ಹತ್ರ ಸುಮ್ನೆ ಹೇಳಲಿ? ಸರಿ, ನಾನು ಈಗಲೇ ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಬೇಡ ಬೇಡ, ಇವಾಗ ಅಣ್ಣ ಬ್ಯುಸಿ ಇರ್ತಾನೆ. ನೀವೊಂದು ಕೆಲಸ ಮಾಡಿ, ಫಸ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ, ಕೆಲಸ ಸಿಗ್ಲಿ, ಆಮೇಲೆ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಿ ಸ್ವೀಟ್ ಕೊಡಿ. ನಾನು ಇಂಟರ್ವ್ಯೂ ಸಖತ್ತಾಗಿ ಮಾಡ್ತೀನಿ, ಅಣ್ಣನ ಗೌರವ ಉಳಿಸ್ತೀನಿ. ಒಂದು ನಿಮಿಷ ನೋಡಿ, ನಾನು ಫ್ರೀ ಟೈಮ್ ಸಿಗ್ದಾಗೆಲ್ಲ ಇಂಟರ್ವ್ಯೂ ಪ್ರಿಪೇರ್ ಆಗಕ್ಕೆ ಆರ್ಕಿಟೆಕ್ಚರ್ ಡಿಸೈನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ಇದೆಲ್ಲ ನನಗೆಲ್ಲಿ ಗೊತ್ತಾಗುತ್ತೆ? ನಂದೇನಿದ್ರು ಟ್ರಾವೆಲಿಂಗ್ ಬಿಸ್ನೆಸ್ಸು, ಇದೆಲ್ಲ ಏನಿದ್ರು ಅಣ್ಣನಿಗೆ ಗೊತ್ತಾಗೋದು. ಹೌದಲ್ವಾ? ಸರಿ, ಹಾಗಿದ್ರೆ ಅಣ್ಣಂಗೆ ತೋರಿಸ್ಬಿಟ್ಟು ಬರ್ತೀನಿ. ಅಯ್ಯೋ, ಬೇಡ ಬೇಡ, ಅಣ್ಣನ್ಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ನಂದು ಇನ್ನೊಂದು ಸರ್ಪ್ರೈಸ್ ಏನು ಅಂತ ನೀವು ಕೇಳಲೇ ಇಲ್ಲ. ಓ ಸಾರಿ, ನೀವು ಇಂಟರ್ವ್ಯೂ ಬಗ್ಗೆ ಹೇಳಿದ್ರಲ್ಲ, ಆ ಎಕ್ಸೈಟ್ಮೆಂಟ್ ಅಲ್ಲಿ ಮರ್ತೇ ಬಿಟ್ಟೆ. ಹೇಳಿ, ಏನದು? ಏನಿದು? ತೆಗೆದು ನೋಡಿ, ನೀವೇ ಖುಷಿ ಪಡ್ತೀರಾ. ನೈಟಿನಾ? ಎಸ್. ಯಾರಿಗಿದು? ಪಕ್ಕದ ಮನೆಯವ್ರಿಗೆ. ಏನ್ರಿ ನೀವು, ನಿಮ್ಗೆ ಅಂತ ತಂದಿದ್ದೀನಿ, ಯಾರಿಗೆ ಅಂತ ಕೇಳ್ತಿರಲ್ಲ. ನನಗ ಇದು? ಹಾ, ನಿಮ್ಗೇನೆ. ಸೂಪರ್ ಆಗಿದೆ ಅಲ್ವಾ? ನಿಮ್ಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ಸು ಯಾವ್ದು ಇರ್ಲಿಲ್ವಲ್ಲ, ನೀವು ಬರೋವಾಗ ಮನೆಯಲ್ಲ ಹಾಕೊಳ್ಳೋ ಡ್ರೆಸ್ಸು ಯಾವುದು ತಂದಿರ್ಲಿಲ್ಲ. ಅದಕ್ಕೆ ನಾನೇ ತುಂಬಾ ಯೋಚನೆ ಮಾಡಿ ಇದನ್ನ ನಿಮ್ಗೆ ಅಂತ ತಂದಿದ್ದೀನಿ. ನಾಳೆಯಿಂದ ಹಾಕೊಂಡು ಫ್ರೀ ಆಗಿರಿ. ಅದು ನಾನ್ ನಿಮ್ಮ ಹತ್ರ ಇನ್ನೆಲ್ಲ ಕೇಳಲೇ ಇಲ್ವಲ್ಲ. ಕೇಳ್ಬಿಟ್ಟು ತಗೊಂಡ್ರೆ ಅದನ್ನ ಸರ್ಪ್ರೈಸ್ ಅಂತಾರ. ಸರ್ಪ್ರೈಸ್ ಕೊಡ್ಬೇಕು ಅಂತ ಇದನ್ನ ತಂದ್ರ? ಎಸ್ ಎಸ್. ನೋಡಿ, ಆಮೇಲೆ ನೀವು ಇದಕ್ಕೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಾರ್ದು, ನನಗೆ ಬೇಜಾರಾಗುತ್ತೆ. ನೀವು ಇದನ್ನ ಹಾಕೊಂಡು ಖುಷಿ ಖುಷಿಯಿಂದ ಇದ್ರೆ ಸಾಕು. ಅಲ್ಲ ಅದು ಬೇಡ ಅಂದ್ರೆ ಬೇಡ ಅಷ್ಟೇ, ನಾನು ₹1 ಮುಟ್ಟಲ್ಲ, ಇವಾಗ್ಲೇ ಹೇಳ್ತಿದ್ದೀನಿ. ಅದಲ್ಲ ರೀ. ನಿಮಗ್ ಖುಷಿ ಆಯ್ತು ತಾನೆ? ನೋಡಿ, ಒಬ್ರು ಖುಷಿನ. ಸಾರಿ, ನಂಗಿದ್ ಬೇಡ. ಇದುವರೆಗೂ ನಾನು ಈ ತರ ಡ್ರೆಸ್ ಎಲ್ಲ ಹಾಕಿಲ್ಲ. ಎಲ್ಲಿಂದ ತಂದ್ರೋ ಅಲ್ಲಿಗೆ ವಾಪಸ್ ಕೊಟ್ಬಿಡಿ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ? ಅಲ್ಲ ರೀ, ನೈಟ್ ಹಾಕೊಂಡ್ರೆ ಫ್ರೀ ಆಗಿರುತ್ತೆ, ಕಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ನೋಡಿ, ನನಗಿದ್ ಕಂಫರ್ಟಬಲ್ ಅನ್ಸಲ್ಲ. ನಮ್ಮ ಅಮ್ಮ ಅದಕ್ಕೆ ಅಂಥವ್ರಿಗೆಲ್ಲ ಓಕೆ, ಆದ್ರೆ ನಂಗಿದ್ ಇಷ್ಟ ಇಲ್ಲ. ಬೇಜಾರು ಮಾಡ್ಕೋಬೇಡಿ. ಸಾರಿ. ಇಟ್ಸ್ ಓಕೆ. ಹಾಲು ಕುಡ್ಸಕ್ ಹೋಗಿ ಕೈ ಕಚ್ಚಿಸ್ಕೊಂಡಂಗಾಯ್ತು. ಏನು? ಏನಿಲ್ಲ, ಇಟ್ಸ್ ಓಕೆ ಇಟ್ಸ್ ಓಕೆ ಅಂದೆ ಅಷ್ಟೇ. ಒಂದ್ ನಿಮಿಷ. ಏನು ಬೇಕಾ? ವಾಪಸ್ ಕೊಡೋದು ಬೇಡವಾ? ತಗೋತೀರಾ? ಅಲ್ಲ, ಇನ್ನ ವಾಪಸ್ ತಗೊಂಡ್ ಹೋಗಿ ಹಾಗೆ ಬರುವಾಗ ನಂಗೆ ಬೇರೆ ತರ ಡ್ರೆಸ್ ತರ್ಬೇಕಾ? ಅಲ್ಲ, ಅದು ನಾನು ಡಿಸೈನ್ಸ್ ಮಾಡಿದ್ದೀನಲ್ಲ, ಅದು ಪ್ರಿಂಟ್ ಬೇಕಿತ್ತು. ನಾಳೆ ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ನಾನು ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ, ಸ್ವಲ್ಪ ಬೇಗ ತಂದ್ಕೊಡ್ತೀರಾ? ಸರಿ, ಕಳಿಸ್ತಾ ಇರ್ತೀನಿ. ಥ್ಯಾಂಕ್ಸ್. ಏನ್ ಹರಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಹರಿ. ಯಾಕೆ ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಪ್ರಾಬ್ಲಮಾ? ಹಾಗೆಲ್ಲ ಏನಿಲ್ಲ ಮೇಡಮ್. ಒಂದ್ ಟೈಮಲ್ಲಿ ನೀವು ನನ್ನ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ನೀವೇ ಡ್ರೈವರ್ ಆಗಿ ಬಂದಿದ್ದೀರಾ. ಟೈಮ್ ಬಂದಾಗ ಮಾಡ್ಲೇಬೇಕಲ್ಲ ಮೇಡಮ್.
ಈ ಬಾಡ್ಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆಲ್ಲ ಡ್ರೈವರ್ ಹೋಗೋದ್ರೆ ಬೇರೆ ಊರಿಗೆಲ್ಲ ಹೋಗ್ಬೇಕಾಗತ್ತೆ. ಲಾಂಗ್ ಟ್ರಿಪ್ ಬೋರ್ ಆಗ್ತಾ ಇತ್ತು ಅದಕ್ಕೆ. ಅದು ಅಲ್ಲದೆ ನನ್ ಮದ್ವೆ ಬೇರೆ ಆಯ್ತು. ಓ ಕಂಗ್ರಾಟ್ಸ್. ಯಾವಾಗ? ನಮ್ಮನ್ನೆಲ್ಲ ಮದ್ವೆ ಕರೀಲೇ ಇಲ್ಲ. ಯಾರಿಗೂ ಇನ್ವೈಟ್ ಮಾಡೋಷ್ಟು ಟೈಮ್ ಇರ್ಲಿಲ್ಲ. ಲವ್ ಮ್ಯಾರೇಜಾ? ಹಾ ಮೇಡಮ್, ಅದೊಂದು ದೊಡ್ಡ ಕತೆ. ಹಾ, ಅರ್ಥ ಆಯ್ತು ಬಿಡಿ. ಹುಡುಗಿ ಮನೆಯವ್ರ ಮುಂದೆ ಸರ್ಕಸ್ ಮಾಡಿ ಮದ್ವೆ ಆಗಿದ್ದೀರಾ ಅನ್ಸುತ್ತೆ ಅಲ್ವಾ? ಓ, ಅದಕ್ಕೆನಾ ರಾತ್ರಿ ಒಳಗ್ ಮನೆಗ್ ಸೇರ್ಕೋಬೇಕು ಅಂತ ಡೇಲ್ ಮಾತ್ರ ಡ್ರೈವಿಂಗ್ ಮಾಡ್ತಾ ಇರೋದು? ಹಾ ಮೇಡಮ್. ಹರಿ, ನನ್ನ ಹತ್ರ ಏನಾದ್ರು ಹೇಳ್ಬೇಕಿತ್ತ? ನಿಮ್ ಹತ್ರ ಒಂದು ಡೌಟ್ ಕೇಳ್ಬೇಕಿತ್ತು. ಕೇಳಿ. ನೀವೇನು ತಪ್ಪಾಗಿ ತಿಳ್ಕೊಳಲ್ಲ ತಾನೆ? ಏನ್ ಹರಿ ನೀವು, ನಾನ್ ನಿಮಗ್ ಎಷ್ಟು ವರ್ಷದಿಂದ ಗೊತ್ತು? ಪರವಾಗಿಲ್ಲ ಕೇಳಿ. ಮೇಡಮ್, ಇವಾಗಿನ ಕಾಲ ಹೆಣ್ಮಕ್ಳು ನೈಟಿ ಎಲ್ಲ ಹಾಕಲ್ವಾ? 90 ಏನು ಕ್ವಾರ್ಟ್ರೇ ಹಾಕ್ತಾರೆ. ಮೇಡಮ್, ನಾನ್ ಕೇಳಿದ್ದು ನೈಟಿ, 90 ಅಲ್ಲ. ಓಹೋ, ನೈಟಿನಾ? ಯಾಕೆ, ನಿಮ್ ವೈಫ್ ಹಾಕಲ್ಲ ಅಂದ್ರ? ಹಾ ಮೇಡಮ್, ನೈಟಿ ಕೊಟ್ರೆ ನಾನೇನ್ ಆಂಟಿನ ಅಂತ ನೈಟ್ ಎಲ್ಲ ಜಗಳ ಮಾಡಿದ್ರು. ಅದೆಲ್ಲ ಓಲ್ಡ್ ಫ್ಯಾಷನ್ ಹರಿ. ನೈಟಿ ಹಾಕಿದ್ರೆ 90s ಮಾಡೆಲ್ ಆಂಟಿ ಅಂತಾರೆ. ಈಗೇನಿದ್ರು ನ್ಯೂ ಟ್ರೆಂಡ್. ಹಾ ಅದೇ ಮೇಡಮ್, ಅದೇ ಇವಾಗಿನ ಲೇಡೀಸ್ಗೆ ಯಾವ ತರ ಡ್ರೆಸ್ ಟ್ರೆಂಡಿಂಗ್ ಅಲ್ಲಿದೆ? ನೈಟ್ ವೇರ್ಸ್ ಹರಿ. ಮೇಡಮ್, ಹಂಗಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಅಂದ್ರೆ ನೈಟ್ ಪ್ಯಾಂಟು, ಟೀ ಶರ್ಟು, ಇದೇ ಇವತ್ತಿನ ಟ್ರೆಂಡ್ ಹರಿ. ಓ ಹೌದಾ ಮೇಡಮ್, ಇವಾಗ ಗೊತ್ತಾಯ್ತು. ಏನಣ್ಣ ಕವರು? ಯಾರಿಗೆ ಅಮರ್ಸ್ದೆ ಇವತ್ತು? ಹಂಗಲ್ಲ ಅಣ್ಣ, ಹಂಗಲ್ಲ. ಎಲ್ಲಿಂದ ತಂದೆ? ಕಾಶ್ಮೀರದಿಂದ. ಅದೆಲ್ಲ ನಿಮ್ಗೆ ಯಾಕೆ? ಆಪಲ್ ಅಣ್ಣ? ಆಪಲ್ ಅಲ್ಲ ಕಣೋ, ನಮ್ಮ ಮನೇಲಿರೋ ಆಪಲ್ಗೆ ಕೊಡ್ಬೇಕು ಅಂತ ಪ್ರೀತಿಯಿಂದ ತಂದಿರೋ ಗಿಫ್ಟ್. ಏನು ನನ್ಗ? ವಾವ್, ಸೂಪರ್ ಅಣ್ಣ. ನನ್ ಬರ್ತಡೇ ಇನ್ನು 1 ಮಂತ್ ಟೈಮ್ ಇದೆ, ಆಗ್ಲೇ ಗಿಫ್ಟ್ ಅಂದ್ಬಿಟ್ಟ. ಸೂಪರ್. ಗಿಫ್ಟ್ ಅಂತ ಗಿಫ್ಟ್. ಹೋಗ್ ಕನ್ನಡಿಲಿ ಮುಖ ನೋಡ್ಕೋ ಹೋಗೋ. ಹಾ, ಇಷ್ಟೇ ಜೀವನ. ಹೆಂಡತಿ ಬಂದ್ಮೇಲೆ ಅಣ್ಣ ತಮ್ಮದಿರೆಲ್ಲ ಎಲ್ಗೆ ಅಪ್ನ ಇರ್ತೀವಿ. ಏಯ್, ನಾನ್ ಯಾವತ್ತೂ ನಿಮ್ನೆಲ್ಲ ಆ ತರ ನೋಡಿದೀನಿ? ಕೇಳಕ್ ಆಗ್ತಿಲ್ಲ. ಅದ್ಗೆ ಏನೋ ಗಿಫ್ಟ್ ತಂದಿದ್ಯಾ? ಹೋಗು ಕೊಡೋಗು. ಸರ್ಪ್ರೈಸ್ ಗಿಫ್ಟ್ ಕಣ, ಆದ್ರೆ ಹೇಗ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾದ್ರೂ ಐಡಿಯಾ ಇದ್ರೆ ಹೇಳ. ಅಂತದೇನಿದ್ಯಪ್ಪ ಇದ್ರಲ್ಲಿ? ಅದೇ ಸರ್ಪ್ರೈಸ್. ಇವಾಗ ನಾನು ಚಂದನ್ ಅವ್ರ ಹತ್ರ ಹೋಗಿ ಇದನ್ನ ಕೊಟ್ಟು ಇಂಪ್ರೆಸ್ ಮಾಡ್ಬೇಕು ಅಂತಿದ್ದೀನಿ. ನಿನ್ ಮುಂದೆ ಪ್ರಾಕ್ಟೀಸ್ ಮಾಡ್ತೀನಿ, ಕರೆಕ್ಟ್ ಆಗಿ ಇದೆಯಾ ಅಲ್ವಾ ಅಂತ ಹೇಳು. ಸರಿ ಮಾಡು. ತಗೊಳ್ಳಿ, ನಿಮ್ಗೋಸ್ಕರ ಈ ಕವರ್. ಕೆಟ್ಟದಾಗಿದೆ. ಯಾಕೋ? ಏನಣ್ಣ ನೀನು, ಯಾರಾದ್ರೂ ಕವರ್ ಗಿಫ್ಟ್ ಕೊಡ್ತಾರಾ? ಫುಲ್ ಹೇಳೋರ್ಗು ಕೇಳಿಸ್ಕೊ. ಹೇಳು. ನಿಮ್ಗೋಸ್ಕರ ಈ ಕವರ್ ಒಳಗಡೆ ಒಂದು ಗಿಫ್ಟ್ ಇದೆ, ನೋಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಲೈ, ಮತ್ತೇನೋ ನಿಂದು? ಬರೀ ನೋಡಿ ಹೇಳಿ ಅಂತ ಹೇಳ್ತಿದ್ಯಲ್ಲ, ಅಷ್ಟೇ ಸಾಕ? ತಗೊಳದ್ ಬೇಡವಾ? ಹೇ, ಹೋಗಿ ಹೋಗಿ ನಿನ್ನ ಹತ್ರ ಬಂದು ಪ್ರಾಕ್ಟೀಸ್ ಮಾಡಕ್ ಬಂದಲ್ಲ, ನನಗ್ ತಲೆ ಇಲ್ಲ. ನನ್ನ ಸ್ಟೈಲಲ್ಲಿ ಹೇಗ್ ಕೊಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾ. ಬರ ಸಡಿ. ಮಯಿ, ನಿಮ್ ಅದ್ಕೆ ಎಲ್ಲೋ? ಅವಾಗ್ಲೇ ಅದಕ್ಕೆ ಸ್ನಾನಕ್ಕೆ ಹೋದಂಗಿತ್ತು. ಅಯ್ಯೋ, ಬಾಗ್ಲಿನ ತೆಗಿಬಿಡಿ. ನಾನು ಹರಿ ಮಾತಾಡ್ತಾ ಇರೋದು. ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಹೇಗ್ ಕೊಡ್ಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಗಿಫ್ಟಾ?
ಮನೆಯೆಲ್ಲ ಹುಡುಕ್ತೆ, ನೀವೆಲ್ಲೂ ಕಾಣಿಸ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ. ಮುಖ ತೋರಿಸಿ ಗಿಫ್ಟ್ ಕೊಡೋದಕ್ಕೆ ನನಗೊಂಥರ ನಾಚಿಕೆ ಸ್ವಭಾವ. ಒಂದು ಕೆಲಸ ಮಾಡ್ತೀನಿ, ಇದನ್ನ ಫ್ರಿಜ್ ಮೇಲೆ ಇಟ್ಟಿರ್ತೀನಿ, ನೀವು ತಗೊಂಡು ಹಾಕೊಂಡು ಬರಬೇಕು, ಸರಿನಾ? ಅಣ್ಣ ಅದಕ್ಕೆ ಏನು ಗಿಫ್ಟ್ ನೋಡಿಲ್ವಾ? ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ ಕಣ. ಓ ಅದಕ್ಕೆ ತಗೊಂಡಿಲ್ಲ ಅನ್ಸುತ್ತೆ. ಅಲ್ಲ ಅಣ್ಣ, ಪ್ರೀತಿಯಿಂದ ಗಿಫ್ಟ್ ತಂದಿದ್ಯಾ, ನೀನೇ ನಿನ್ ಕೈಯಾರ ಕೊಡ್ಬೇಕು ತಾನೆ. ಹೋಗೋಣ. ಹಂಗ? ಓ ಇದನ್ನೆಲ್ಲ ಚಿಕ್ಕವನಾಗಿ ನಾನು ನಿನ್ಗೆ ಹೇಳ್ಕೊಡಂಗಾಯ್ತು. ಹೋಗೋಣ ಕೊಡೋಣ. ಏನೋ ಇದು ಕವರು? ಅಣ್ಣ 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 ಕೊಡಿಲಿ. ನಂದು ನಂದು. ಅಣ್ಣ ಗಿಫ್ಟು. ಓಹೋ ಕೊಡೋಣ. ಓದ್ತಾ ಇದ್ದಾರೆ ಸುಂದರ, ಆಮೇಲೆ ಕೊಡ್ತೀನಿ, ಅಲ್ಲಿರ್ಲಿ.